ವೆಲ್ಕಮ್ ಬ್ಯಾಕ್. ಮೂಡಾ ಕೇಸ್ನಲ್ಲಿ ಸಿಎಂ ಬೆನ್ನಿಗೆ ನಿಂತ ಜಿಟಿಡಿಗೆ ಸಂಕಷ್ಟ ಎದುರಾಗಿದೆ. ಮೂಡಾ ಕೇಸ್ನಲ್ಲಿ ಸಿಎಂ ಬೆನ್ನಿಗೆ ನಿಂತಿದ್ದ ಜಿಟಿಡಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಜಿಟಿ ದೇವೇಗೌಡ ಕೊರಳಿಗೆ ಮೂಡಾ ಹಗರಣದ ಉರುಳು ಸುತ್ತಿಕೊಂಡಂತೆ ಕಾಣಿಸ್ತಾ ಇದೆ. ಮೂಡಾ ಹಗರಣದಲ್ಲಿ ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರನ್ನ ದಾಖಲಿಸಿರುವಂತದ್ದು. ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಕೊಟ್ಟಿದ್ದಾರೆ. ಮೂಡಾ ವಿಚಾರದಲ್ಲಿ ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು ಜಿಟಿ ದೇವೇಗೌಡ ಅವರು. ಆದ್ರೆ ಇದೀಗ ನೋಡ್ತಾ ಇದ್ರೆ ಜಿಟಿ ದೇವೇಗೌಡರಿಗೆ ಮೂಡಾ ಹಗರಣದ ಉರುಳು ಸುತ್ತಿಕೊಂಡಂತೆ ಕಂಡು ಬರ್ತಾ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ತಮ್ಮ ಪ್ರಭಾವವನ್ನ ಬಳಸಿಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ತಮ್ಮ ಪುತ್ರಿ ಮತ್ತು ಅಳಿಯನಿಗೆ ನಿವೇಶನ ಕೊಡಿಸಿದ್ದಾರೆ ಅಂತ ಹೇಳಿ ಆರೋಪಿಸಿ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಜಿಟಿ ದೇವೇಗೌಡರಿಗೂ ಕೂಡ ಮೂಡಾ ಹಗರಣದ ಬಿಸಿ ತಟ್ಟುತ್ತಾ ಅನ್ನೋದು ಕೂಡ ಇದೀಗ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಸರ್ಕಾರಕ್ಕೆ ಸೇರಿದ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಜಮೀನಿಗೆ ಸಂಬಂಧಿಸಿದಂತೆ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಬಳಿಕ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೆ ಚೌಡಯ್ಯ ಎಂಬುವವರ ಹೆಸರಿಗೆ 50-50 ಅನುಪಾತದಲ್ಲಿ ಒಟ್ಟು 6 ನಿವೇಶನಗಳನ್ನ ಅಕ್ರಮವಾಗಿ ಕೊಡಿಸಿದ್ದಾರೆ ಎನ್ನುವ ಒಂದು ದೂರು ಕೂಡ ದಾಖಲಾಗ್ತಾ ಇರುವಂತದ್ದು. ಹಾಗಾದ್ರೆ ಮೂಡಾ ಕೇಸ್ನಲ್ಲಿ ಸಿಎಂ ಬೆನ್ನಿಗೆ ನಿಂತಿದ್ದ ಜಿಟಿ ದೇವೇಗೌಡ ಅವರಿಗೆ ಸಂಕಷ್ಟ ಎದುರಾಗುತ್ತಾ? ಹಾಗಾದ್ರೆ ಜಿಟಿ ದೇವೇಗೌಡ ಕೊರಳಿಗೆ ಮೂಡಾ ಹಗರಣದ ಉರುಳು ಸುತ್ತಿಕೊಳ್ಳುತ್ತಾ ಅನ್ನೋದು ಕೂಡ ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮೂಡಾ ಹಗರಣದಲ್ಲಿ ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರನ್ನ ದಾಖಲಿಸಿದ್ದಾರೆ. ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ದಾಖಲಿಸಿರುವಂತಹ ದೂರು. ಮಗಳು ಅಳಿಯನಿಗೆ ಮೂಡಾ ನಿವೇಶನ ಹಂಚಿಕೆ ಆರೋಪ ಕೇಳಿ ಬರ್ತಾ ಇದೆ. ಪ್ರಭಾವ ಬಳಸಿ ಸೈಟ್ ಮಂಜೂರು ಮಾಡಿದ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಟಿ ಚೌಡಯ್ಯ ಹೆಸರಿನಲ್ಲಿ ಅಕ್ರಮವಾಗಿ ಸೈಟ್ ಅನ್ನ ಮಂಜೂರು ಮಾಡಲಾಗಿದೆ. 50-50 ಅನುಪಾತದಲ್ಲಿ ಸೈಟ್ ಮಂಜೂರು ಮಾಡಿಸಿದ ಆರೋಪಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಅಕ್ರಮವಾಗಿ ನಿವೇಶನ ಮಂಜೂರು ಮಾಡಿಸಿದ ಆರೋಪ ಕೂಡ ಜಿಟಿಡಿ ಮೇಲೆ ಈಗ ಬರ್ತಾ ಇದೆ. 50x80 ಅಳತೆಯ 2 ನಿವೇಶನಗಳನ್ನ ಮಂಜೂರು ಮಾಡಿಸಿದ ಆರೋಪ. ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ದಾಖಲಿಸಲಾಗಿರುವಂತದ್ದು. ಲೋಕಾಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಮಗಳು ಮತ್ತು ಅಳಿಯನಿಗೆ ಮೂಡಾ ನಿವೇಶನ ಹಂಚಿಕೆ ಮಾಡೋದ್ರಲ್ಲಿ ಒಂದು ಮೋಸ ಮಾಡಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಮೈಸೂರು ತಾಲೂಕು ಕಸಬಾ ಹೋಬಳಿ ದೇವನೂರು ಗ್ರಾಮದ ಸರ್ವೆ ನಂಬರ್ 154ರ ಆರ್ಟಿಸಿ ಪ್ರತಿಯಲ್ಲಿ 9ನೇ ಕಾಲಂನಲ್ಲಿ ಜವರಾಯ, ಕೆ ಬೋರಯ್ಯ, ಚೌಡಯ್ಯ, ಪುಟ್ಟಣ್ಣಯ್ಯ, ಗಂಗಾಧರ ಎಂಬುವವರ ಹೆಸರಿಗೆ 3.38 ಎಕರೆ ಜಮೀನಿನ ಜಂಟಿ ಖಾತೆ ಇದೆ. ಇದೇ ಆರ್ಟಿಸಿಯಲ್ಲಿ 11ನೇ ಕಾಲಂನಲ್ಲಿ ನಗರದ ಭೂಮತಿ ಕಾಯಿದೆ ವ್ಯಾಪ್ತಿಗೆ ಒಳಪಟ್ಟಿರುವುದಾಗಿ ನಮೂದಿಸಿದೆ. ಅಂದ್ರೆ ಸರ್ಕಾರದ ಆಸ್ತಿಯಾಗಿದೆ ಅಂತ ಹೇಳಿ. ಇನ್ನು ಮೈಸೂರಿನ ವಿಜಯನಗರ 4ನೇ ಹಂತದ 2ನೇ ಘಟ್ಟದ ನಿವೇಶನ ಸಂಖ್ಯೆ ಆಗಿರ್ಬೋದು, ಹಾಗೆಯೇ 50x80 ಅಳತೆಯ ನಿವೇಶನಗಳನ್ನ ಜಿಟಿ ದೇವೇಗೌಡ ಪುತ್ರಿ ಡಿ ಅನ್ನಪೂರ್ಣ ಮತ್ತು ಅಳಿಯ ಜಿಎಂ ವಿಶ್ವೇಶ್ವರಯ್ಯ ಅವರಿಗೆ 2023ರ ನವೆಂಬರ್ 11ರಂದು ಕ್ರಯ ಪತ್ರಗಳನ್ನ ನೋಂದಣಿ ಮಾಡಲಾಗಿದೆ. ಇದೇ ನಿವೇಶನಗಳನ್ನ ಪ್ರಾಧಿಕಾರದಿಂದ ಚೌಡಯ್ಯ ಎಂಬುವವರಿಗೆ 2023ರ ಅಕ್ಟೋಬರ್ 19ರಂದು ಕ್ರಯ ಪತ್ರ ನೋಂದಣಿ ಮಾಡಲಾಗಿದೆ. ಅದಾದ ಕೇವಲ ಸುಮಾರು 19 ದಿನಗಳ ಅಂತರದಲ್ಲೇ ಜಿಟಿ ದೇವೇಗೌಡ ಪುತ್ರಿ ಡಿ ಅನ್ನಪೂರ್ಣ ಮತ್ತು ಜಿಎಂ ವಿಶ್ವೇಶ್ವರಯ್ಯಗೆ ಕ್ರಯ ಪತ್ರಗಳನ್ನು ನೋಂದಣಿ ಮಾಡಲಾಗಿದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಜಿಟಿ ದೇವೇಗೌಡರಿಗೂ ಕೂಡ ಮೂಡಾ ಹಗರಣದ ಬಿಸಿ ತಟ್ಟುತ್ತಾ ಅನ್ನೋದು ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇನ್ನು ಮೈಸೂರು ನಗರ ಭೂಮತಿ ಕಾಯ್ದೆಯ ವ್ಯಾಪ್ತಿಗೆ ಒಳಪಡುವ ಮತ್ತು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಜಮೀನಿಗೆ ಸಂಬಂಧಪಟ್ಟಂತೆ ಶಾಸಕ ಜಿಟಿ ದೇವೇಗೌಡ ತಮ್ಮ ಪ್ರಭಾವವನ್ನ ಬಳಸಿಕೊಂಡು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಮೂಡಾದಿಂದ ಟಿ ಚೌಡಯ್ಯ ಹೆಸರಿಗೆ ಅಕ್ರಮವಾಗಿ 50-50 ಅನುಪಾತದಲ್ಲಿ 6 ನಿವೇಶನಗಳನ್ನ ಮಂಜೂರಾತಿ ಮಾಡಿಸಿ ಅದರಲ್ಲಿ 2 ನಿವೇಶನಗಳನ್ನ ಅವರ ಮಗಳು ಅನ್ನಪೂರ್ಣ ಮತ್ತು ಅಳಿಯ ವಿಶ್ವೇಶ್ವರಯ್ಯ ಹೆಸರಿನಲ್ಲಿ ಪಡ್ಕೊಂಡಿದ್ದಾರೆ ಎನ್ನುವ ಆರೋಪಗಳು ಕೂಡ ಇದೀಗ ಕೇಳಿಬರ್ತಾ ಇರುವಂತದ್ದು. ಈ ಮೂಲಕ ಪ್ರಾಧಿಕಾರಕ್ಕೆ ವಂಚನೆ ಮತ್ತು ನಷ್ಟ ಉಂಟು ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ಜಿಟಿ ದೇವೇಗೌಡ, ಚೌಡಯ್ಯ, ಅನ್ನಪೂರ್ಣ, ವಿಶ್ವೇಶ್ವರಯ್ಯ ಮತ್ತು ಪ್ರಾಧಿಕಾರದ ಅಧಿಕಾರಿಗಳನ್ನ ಈಗ ನೋಡ್ತಾ ಇದ್ರೆ 11/2024 ಸಂಖ್ಯೆಯ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿಸಿ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡಲಾಗಿದೆ.
ಹಾಗಾದ್ರೆ ಲೋಕಾಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಟ್ಟಿರೋದ್ರಿಂದ ಜಿಟಿ ದೇವೇಗೌಡ ಅವರ ಕುಟುಂಬಕ್ಕೂ ಕೂಡ ಮೂಡಾ ಹಗರಣದ ಬಿಸಿ ತಟ್ಟುತ್ತಾ ಅನ್ನೋದು ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮಗಳು ಅಳಿಯನಿಗೆ ಮೂಡಾ ನಿವೇಶನ ಹಂಚಿಕೆ ಮಾಡೋದ್ರಲ್ಲಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಪ್ರಭಾವವನ್ನ ಬಳಸಿಬಿಟ್ಟು ಸೈಟ್ ಮಂಜೂರು ಮಾಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಟಿ ಚೌಡಯ್ಯ ಹೆಸರಿನಲ್ಲಿ ಅಕ್ರಮವಾಗಿ ಸೈಟ್ ಅನ್ನ ಮಂಜೂರು ಮಾಡಿದ್ದಾರೆ. 50-50 ಅನುಪಾತದಲ್ಲಿ ಸೈಟ್ ಮಂಜೂರು ಮಾಡಿಸಿದ ಆರೋಪ ಕೂಡ ಕೇಳಿಬರ್ತಿದೆ. ಅಕ್ರಮವಾಗಿ ನಿವೇಶನ ಮಂಜೂರು ಮಾಡಿಸಿರುವ ಆರೋಪ ಕೂಡ ಕೇಳ್ತಿದೆ. ಅಲ್ಲದೆ 50x80 ಅಳತೆಯ 2 ನಿವೇಶನಗಳನ್ನ ಮಂಜೂರು ಮಾಡಿಸಿದ ಆರೋಪ. ಹೀಗೆ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಿ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಲೋಕಾಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರ ದೂರನ್ನ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಜಿಟಿ ದೇವೇಗೌಡ ಅವರು ಕೂಡ ವಿಚಾರಣೆಗೆ ಒಳಪಡಬೇಕಾಗುವ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಮೂಡಾ ಕೇಸ್ನಲ್ಲಿ ಸಿಎಂ ಬೆನ್ನಿಗೆ ನಿಂತಿದ್ದ ಜಿಟಿ ದೇವೇಗೌಡರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಜಿಟಿ ದೇವೇಗೌಡ ಕೊರಳಿಗೆ ಮೂಡಾ ಹಗರಣದ ಉರುಳು ಸುತ್ತುಕೊಂಡಂತೆ ಕಂಡು ಬರ್ತಾ ಇದೆ. ಮೂಡಾ ಹಗರಣದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮತ್ತೊಂದು ದೂರನ್ನ ದಾಖಲಿಸಿದ್ದಾರೆ. ಈ ಹಿಂದೆ ಕೂಡ ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮೂಡಾ ವಿಚಾರ ಗೊತ್ತಾಯಿತು, ಈ ಸಂದರ್ಭದಲ್ಲೂ ಕೂಡ ಮೈಸೂರು ದಸರಾದ ಸಂದರ್ಭದಲ್ಲಿ ಯಾವಾಗ ಒಂದು ಸಿಎಂ ಸಿದ್ದರಾಮಯ್ಯ ಅವರು ಇದ್ದಂತಹ ವೇದಿಕೆಯಲ್ಲಿ ಜಿಟಿ ದೇವೇಗೌಡರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ರು. ಆ ವೇದಿಕೆಯಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ, ಅವರು ಏನೂ ತಪ್ಪು ಮಾಡಿಲ್ಲ, ಹಾಗಾಗಿ ಇನ್ನೂ ಸುಭದ್ರವಾಗಿ ಅವರು ಸರ್ಕಾರ ನಡೆಯುತ್ತೆ, ಅವರೇ ಸಿಎಂ ಆಗಿರ್ತಾರೆ ಎನ್ನುವ ವಿಚಾರಗಳನ್ನ ಕೂಡ ಜಿಟಿ ದೇವೇಗೌಡರು ಹೇಳುವ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ರು. ಈಗ ನೋಡ್ತಿದ್ರೆ ಜಿಟಿ ದೇವೇಗೌಡರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ.